ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ಈ ವಾರ ಕನ್ನಡದಲ್ಲಿ ಹಲವು ಸಿನಿಮಾಗಳು ರಿಲೀಸ್ ಆಗಿದೆ. ಅದರಲ್ಲಿ ಒಂದು ಸಿನಿಮಾ ವಿಭಿನ್ನವಾಗಿದೆ, ಜೊತೆಗೆ ನನಗೆ ತುಂಬಾ ಇಷ್ಟ ಆಗಿದ್ದು ಲವ್ ರೆಡ್ಡಿ ಸಿನಿಮಾ. ಲವ್ ರೆಡ್ಡಿ ಸಿನಿಮಾ ಇದೇ ಶುಕ್ರವಾರ ತೆರೆಕೊಂಡು ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಜನ ಸಿನಿಮಾ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ. ಜೊತೆಗೆ ನನಗೆ ಪರ್ಸನಲಿ ಸಿನಿಮಾ ಇಷ್ಟ ಆಗಿದ್ದು ಸಿನಿಮಾದಲ್ಲಿರುವಂತಹ ನೈಜತೆ. ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ ಲವ್ ರೆಡ್ಡಿ. ಲವ್ ರೆಡ್ಡಿ ಸಿನಿಮಾ ಇದೆ ಶುಕ್ರವಾರ ರಾಜ್ಯಾದ್ಯಂತ ಪ್ರದರ್ಶನ ಕಾಣ್ತಾ ಇದೆ, ರಿಲೀಸ್ ಆಗಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸಿನಿಮಾ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆಗೆ ಲವ್ ರೆಡ್ಡಿ ಹೀರೋ ಹೀರೋಯಿನ್ ಬಂದಿದ್ದಾರೆ, ಇನ್ನೇನು ಜಾಯಿನ್ ಆಗ್ತಾರೆ. ಜೊತೆಗೆ ಈ ಸಿನಿಮಾದ ಪ್ರಮುಖ ನಟರಾಗಿರುವಂತಹ ಎನ್ ಟಿ ರಾಮಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಈ ಸಿನಿಮಾ ತೆಲುಗಲ್ಲಿ ರಿಲೀಸ್ ಆಯಿತು. ಇನ್ಫ್ಯಾಕ್ಟ್ ನಾನು ಕೇಳಿದಾಗಲೂ ತೆಲುಗು ಸಿನಿಮಾ, ನಾನು ಅನ್ಕೊಂಡೆ ಕನ್ನಡದವ್ರು ತೆಲುಗು ಸಿನಿಮಾ ಮಾಡಿದ್ದಾರೆ ಅಥವಾ ತೆಲುಗು ಸಿನಿಮಾ ನಮ್ಮ ಕನ್ನಡದಲ್ಲಿ ಏನು ಮಾಡ್ತಾ ಇದೆ, ಡಬ್ಬಿಂಗ್ ಆಗ್ತಿದೆಯಾ ಏನು, ತುಂಬ ಕನ್ಫ್ಯೂಷನಲ್ಲಿದ್ದೆ ಹೇಗಪ್ಪ ಇದು ಅಂತ. ಬಟ್ ಇವತ್ತು ಸಿನಿಮಾ ನೋಡಿ ಮತ್ತೆ ಆರ್ಟಿಸ್ಟ್ಗಳ ಮಾತು ಕೇಳಿದ ಮೇಲೆ ಗೊತ್ತಾಯ್ತು ನಮ್ಮ ಕನ್ನಡದವ್ರು ಮಾಡಿರುವಂತಹ ಸಿನಿಮಾ ಅಂತ. ಈಗ ಈ ಸಿನಿಮಾದ ನಟನಾಗಿರುವಂತಹ ಅಂಜನವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಆ್ಯಂಡ್ ಈ ಸಿನಿಮಾದ ನಾಯಕಿ ನಟಿ ಶ್ರಾವಣಿ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಹೇಗೆ ಅನ್ನಿಸ್ತಾ ಇದೆ? ಈಗ ಸಿನಿಮಾ ರಿಲೀಸ್ ಆಗಿದೆ. ಬೆಳಗ್ಗೆ ನಾನು ಮಿರಾಜ್ ಸಿನಿಮಾದಲ್ಲಿ ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಇವನ್ ತೆಲುಗುವಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಮೊದಲನ ಪ್ರಯತ್ನದಲ್ಲಿ ಗೆದ್ದಿದ್ರೆ. ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಅಂದರೆ ನಾವು ಫಸ್ಟ್ ಟೈಮ್ ನಾವೆಲ್ಲರೂ ಆ್ಯಕ್ಟ್ ಮಾಡಿರೋದು, ನಾನು ಅಂಜನಾ ಅವರು. ಸೊ ನಮ್ಮನ್ನ ಇಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ನಮ್ಮ ಆಡಿಯನ್ಸು. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಥಿಯೇಟರ್ಸಲ್ಲಿ ನಾವು ನೋಡ್ತಿದ್ದಾರೆ, ಎಲ್ಲರೂ ವಿಸಿಲ್ಸ್ ಆಗ್ತಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲರೂ ಎಲ್ಲರ ಜೊತೆ ನಾವು ನೋಡ್ತಾ ಇದ್ರೆ ಇನ್ನೂ ತುಂಬ ಖುಷಿ ಆಯ್ತು. ಎಲ್ಲರೂ ಫುಲ್ ಬಂದು ಎಲ್ಲ ಜನ ನೋಡ್ತಾ ಇದ್ರು. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾನು ಇವತ್ತು ನೋಡ್ತಾ ಇದ್ದೆ ಥಿಯೇಟರ್, ನೀವು ಬಂದಾಗ ವಿಸಿಟಿಗೆ ಬಂದಾಗ ಎಲ್ಲರೂ ಬಂದು ನಿಮಗೆ ಹೇಳ್ತಾ ಇದ್ರು ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರು, ಫೋಟೋಸ್ ತಗೊಳ್ತಾ ಇದ್ರು. ಸೊ ಮೊದಲನೇ ಪ್ರಯತ್ನ, ನಿಮ್ಮ ಡೆಬ್ಯೂ ಸಿನಿಮಾ, ಫಸ್ಟ್ ಸಿನಿಮಾದಲ್ಲಿ ಇಷ್ಟೊಂದು ಅಭಿಮಾನಿಗಳಿಂದ ಪ್ರೀತಿ ಸಿಗೋದು ತುಂಬಾ ಕಡಿಮೆ ಜನರಿಗೆ. ಸೊ ಆ ಪ್ರೀತಿ ನಿಮಗೆ ಸಿಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಅಂದರೆ ತುಂಬ ಓವರ್ವೆಲ್ಮಿಂಗ್ ಆಗಿದೆ. ಅದೇ ಮೊದಲನೇ ಸಿನಿಮಾಗೆ ಮೊದಲನೇ ಒಂದು ಪ್ರಯತ್ನಕ್ಕೇ ಎಲ್ಲ ಒಂದು ಪ್ರೇಕ್ಷಕರು ತುಂಬ ಚೆನ್ನಾಗಿದೆ ಅಂತ ಏನೋ ನಾವು ಏನಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥ ಒಂದು ನಟನೆಗೆ ಸ್ಕೋರ್ ಕೊಟ್ಟಾಗ ತುಂಬ ಖುಷಿ ಆಗುತ್ತೆ. ಈಗ ನಮ್ಗೆ ಯೂಶ್ವಲಿ ಶಿವಣ್ಣ ಬಂದಾಗ ಇಲ್ಲ ಸ್ಟಾರ್ಸ್ ಬಂದಾಗ ಸ್ಕ್ರೀನ್ ಮೇಲೆ ಕಾಣಿಸಿದ ತಕ್ಷಣ ವಿಸಿಲ್ಸ್ ಹೊಡಿತಾರೆ. ಅದು ಅಂದರೆ ಅವರೊಂದು ಅಷ್ಟು ವರ್ಷಗಳಿಂದ ಕಷ್ಟಪಟ್ಕೊಂಡು ಬಂದಿರೋಂಥ ಒಂದು ಇಮೇಜ್ ಅದು. ನಾವು ಮೊದಲನೇ ಸಿನಿಮಾ ಒಂದು ಎಲಿವೇಶನ್ ಸೀನ್ ಇಲ್ಲ, ಏನಿಲ್ಲ, ಒಂದು ಎಮೋಷ್ನಲ್ ಒಂದು ಡೈಲಾಗ್ಗೆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಸನ್ನಿವೇಶಕ್ಕೆ ಅಲ್ಲಿ ವಿಸಿಲ್ಸ್ ಹೊಡಿತಾ ಇದ್ರೆ ಗುರು ನಮ್ಗೇನೋ ಹೊಡಿತಾ ಇರೋದು ಇದು ಅಂದರೆ ಅದು ನಾವು ಇಷ್ಟು ವರ್ಷ ಕಷ್ಟಪಟ್ಟಿರ್ತೀವಲ್ಲ ಅದು ಎಲ್ಲ ಹಂಗೆ ಮಾಯ ಆಗ್ಬಿಡುತ್ತೆ. ತುಂಬ ಖುಷಿ ಇದೆ. ಜನರ ಒಂದು ಪ್ರೀತಿ ಅಪ್ಪುಗೆ ಅನ್ನೋದು ತುಂಬ ಖುಷಿ ಕೊಡ್ತಾ ಇದೆ ಮೇಡಮ್. ಸೂಪರ್. ಇನ್ನು ರಾಮು ಸರ್, ನಿಮ್ಮ ನಟನೆ ಬಗ್ಗೆ ನಾವೆಲ್ಲ ಮಾತಾಡೋ ಹಾಗಿಲ್ಲ. ನೀವು ಬಹಳ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಬಂದಿದ್ರೆ ಆ್ಯಂಡ್ ನಿಮ್ಮ ನಟನೆಗೆ ತುಂಬ ಜನ ಫ್ಯಾನ್ಸ್ ಕೂಡ ಇದ್ದಾರೆ. ಸಿನಿಮಾ ರಿಲೀಸ್ ಆದಾಗ ಒಂದು ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಆದ ಆ್ಯಕ್ಚುಲಿ ನನಗೆ ಖುಷಿ ಆಗಿದೆ ಏನಂದರೆ ಸಿನಿಮಾಗೆ ಜನ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂತ. ಅಂದರೆ ಅದನ್ನು ಸೀರಿಯಸ್ ಆಗಿ ತೊಗೊಂಡು ರಿಯಲ್ ಲೈಫಲ್ಲಿ ಹಂಗೆ ಆಗ್ಬಿಟ್ಟಿದೆ ಅಂತ ಆ ಥರ ರಿಯಾಕ್ಟ್ ಮಾಡೋದು. ಸೊ ಇವಾಗ ಏನಿಸ್ತಾ ಸರ್? ತುಂಬ ಜನ ಬೈಕೊಳ್ತಿದ್ದಾರೆ ನಿಮ್ಮನ್ನು, ಆಬ್ವಿಯಸ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ನೋಡಿ ಅಂತ ತುಂಬ ಜನ ಬೈಕೊಂಡಿದ್ದಾರೆ. ಬಟ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾ? ಸೆಕ್ಯೂರಿಟಿ ಕರ್ಕೊಂಡು ಹೋಗಿ ಗನ್ಮ್ಯಾನ್ ಸಮೇತ ಹೋಗ್ಬೇಕು. ಹೆಂಗೆ ಅಂದರೆ ಕ್ಲೈಮ್ಯಾಕ್ಸ್ ಆದಮೇಲೆ ರಾಮು ಸರ್ ಹುಷಾರಾಗಿ ನನ್ನ ಹತ್ರ ಯಾರು ಬರಬೇಡಿ, ಫೋಟೋಗೂ ನನ್ನ ಹತ್ರ ಯಾರು ಬರಬೇಡಿ. ಅಲ್ಲ, ಇಲ್ಲೂ ಮಾಧ್ಯಮ ಮಿತ್ರರು ಒಂದಿಬ್ರು ಹೇಳಿದ್ರು, ಇಲ್ಲಿ ಕನ್ನಡ ರಿಲೀಸ್ ಆದಾಗ ನೀವು ಹೋಗ್ಬೇಡಿ ಅಂತ ಹೇಳಿದ್ರು. ಬಟ್ ಹೋಗೋ ಧೈರ್ಯ ಮಾಡಿದ್ರೆ ಸರ್? ಇಲ್ಲ, ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದೀವಿ. ಇಲ್ಲ, ಆ ಥರ ಏನು ತೊಂದರೆ ಇಲ್ಲ. ಎಲ್ಲರೂ ಟೀಮಾಗಿ ಒಟ್ಟಿಗೆ ಹೋಗಿ ಎಲ್ಲ ಥಿಯೇಟರ್ಸ್ನ ವಿಸಿಟ್ ಮಾಡ್ತಾ ಇದೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಜನ ಕಣ್ಣೀರು ಹಾಕ್ತಿದ್ದಾರೆ. ಇಡೀ ಸಿನಿಮಾ ಕ್ಲೈಮ್ಯಾಕ್ಸಿಗೆ ಬಂದು ಅಳಿಸ್ಬಿಡ್ತಿರಲ್ಲ ಸರ್ ಅನ್ನೋದು ತುಂಬ ಜನ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲ ಸರ್, ನೀವು ಹಂಗೆ ನಡ್ಕೋಬಾರ್ದಿತ್ತು ಅಂತಾರೆ. ಯಾವ ರೀತಿ ನಡ್ಕೋಬಾರ್ದಿತ್ತು ಅಂದ್ರೆ ಅದನ್ನ ಅಲ್ಲಿ ನೋಡಿ ಜನ ಅರ್ಥ ಮಾಡ್ಕೋಬೇಕು. ಇಲ್ಲ ಸರ್, ನೀವು ಆ ಥರ ನಡ್ಕೋಬಾರ್ದು ಸರ್, ನೀವು ಅಷ್ಟು ರೂಢಾಗಿರಬಾರ್ದು ಅಂತಾರೆ. ಗೊತ್ತಿಲ್ಲ. ಅಂದರೆ ಜನರು ಪ್ರೀತಿ ಕೊಡುವಂಥ ಒಂದು ಏನೋ ವೇ ಇದೆಯಲ್ಲ, ದಾರಿ ಹಲವಾರು. ಈಗ ಅಲ್ಲಿ ಒಂದು ಕಡೆ ನೀವು ಹೇಳ್ದಂಗೆ ಅವ್ರ ಮೇಲೆ ಒಂಥರ ಏನೋ ಆ ಒಂದು ಕಹಿ ಘಟನೆ ನಡೀತು. ಇನ್ನೊಂದು ಈವೆಂಟಲ್ಲಿ ಬಂದು ಸಿನಿಮಾ ನೋಡ್ಬಿಟ್ಟು ಕಾಲು ಹಿಡ್ಕೊಂಡ್ರು ಬಂದು, ಸರ್ ಏನು ಸರ್ ನಿಮ್ಮ ನಟನೆ ಅಂತ. ಇನ್ನೊಬ್ರು ಯಾರು ಬಂದು ಹತ್ಕೊಂಡು ಒಂದು 2 ನಿಮಿಷ ಏನೋ ತಪ್ಕೊಂಡು ಒಂದು 2 ನಿಮಿಷ ಬಿಟ್ಟಿಲ್ಲ ಇವ್ರನ್ನ, ಆ ರೇಂಜಿಗೆ ಮಾಡಿದಾರಂತ. ಅಂದರೆ ತುಂಬ ಖುಷಿ ಆಗುತ್ತೆ ಇಂಥ ಒಂದು ಏನೋ ಪ್ರತಿಕ್ರಿಯೆಗಳು ಬಂದಾಗ. ಹೌದು. ಬಟ್ ಸಿನಿಮಾಗೆ ತುಂಬಾ ಸ್ಟಾರ್ಗಳ ಸಪೋರ್ಟ್ ಇದೆ. ಅಂದ್ರೆ ಹೊಸಬ್ರು ಯೂಶಲಿ ಸಿನಿಮಾ ಮಾಡಿದಾಗ ಅಥವಾ ರಿಲೀಸ್ ಟೈಮಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೇ ಅದು, ನಮ್ಗೊಂದು ಸಪೋರ್ಟ್ ಬೇಕು, ಕಷ್ಟಪಟ್ಟಿದ್ದೀವಿ, ಇಷ್ಟಪಟ್ಟಿದ್ದೀವಿ, ಸಿನಿಮಾ ಮಾಡಿದ್ದೀವಿ, ಒಂದು ಸಪೋರ್ಟ್ ಕೊಡಿ, ನಾವು ಇನ್ನೂ ಜಾಸ್ತಿ ರೀಚ್ ಆಗ್ತೀವಿ ಅಂತ. ನೀವುಗಳು ತುಂಬಾ ಲಕ್ಕಿ ಅನ್ಸುತ್ತೆ. ಬಿಕಾಸ್ ನಿಮ್ಮ ಸಿನಿಮಾಗೆ
ಬಾಲಯ್ಯ ಅಂತವರೆಲ್ಲ ಸ್ಟಾರ್ಗಳು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ, ನಿಮ್ ಕಡೆಯಿಂದ ಬಾಲಯ್ಯ ಅವರು ಸಪೋರ್ಟ್ ಸಿಕ್ಕಿದ್ದು ಅಂತ ಗೊತ್ತಾಯ್ತು, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತು ಮ್ಯಾಮ್. ಅಂದ್ರೆ ನಾವು ಚಿಕ್ಕವಾಗಿಂದ ನಮ್ಗೆ ಒಂದು ಲೆಜೆಂಡ್ ತರ ಅವರು ಅಷ್ಟು ನೋಡ್ಕೊಂಡ್ ಬಂದಿರೋರು ನಮ್ಮನ್ನ ಕರೆದು ನಮ್ಮ ಮೂವಿಗೆ ಅವ್ರು ಲಾಂಚ್ ಮಾಡಿದ್ದೆ ಬಾಲಯ್ಯ ಸರ್, ಹಂಗೆ ಸ್ಟಾರ್ಟ್ ಆಯ್ತು ನಮ್ಮ ಮೂವಿ. ಅಷ್ಟು ದೊಡ್ಡವ್ರ ಕೈಯಿಂದ ನಮ್ಮ ಆಶೀರ್ವಾದ ನಮ್ಗೆಲ್ಲ ಸಿಕ್ತಲ್ಲ, ತುಂಬಾ ಖುಷಿ ಆಯ್ತು. ಇದಕ್ಕಿಂತ ಇನ್ನೇನ್ ಬೇಕು ಅಷ್ಟು ಮೂವಿಗೆ ಅನ್ನಂಗಿತ್ತು. ನಿಮಗೆ ತುಂಬಾ ಖುಷಿ ಆಗ್ಬೇಕಲ್ಲ, ಬಿಕಾಸ್ ನಿಮ್ಮ ಎಂಟ್ರಿ, ನಿಮ್ಮ ಡೆಬ್ಯೂ ಸಿನಿಮಾಗೆ ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದು ಸಾಥ್ ಕೊಟ್ಟಿದ್ದು. ಬಿಕಾಸ್ ಏನೋ ಇಂಡಸ್ಟ್ರಿ ಏನೋ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬರೋ ಹೀರೋಗಳಿಗೆ ಒಂದು ಒಳ್ಳೆ ಲಾಂಚ್ ಅಂತ ಆಗುತ್ತೆ. ಬಟ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಹೊಸ ಪ್ರಯತ್ನ ಮಾಡ್ಬೇಕಾದ್ರೆ ಇಷ್ಟು ಒಳ್ಳೆ ಲಾಂಚು, ಇಷ್ಟೆಲ್ಲ ಸ್ಟಾರ್ ಸಪೋರ್ಟ್ಸ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಅಂದ್ರೆ ಅದರ ಇಂಟರ್ವ್ಯೂ ಎಲ್ಲರೂ ಕೇಳ್ತಾ ಇದ್ರು, ಹೊಸಬರು ಕನ್ಸಲ್ಲಿ ಕೂಡ ಈ ತರ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಒಂದೆಲ್ಲ ನಿಮ್ ಸಿನಿಮಾಗ ಆಗಿದೆ. ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಗೊತ್ತಿಲ್ಲ ಮೇಡಮ್. ಒಂದು ಪಾಸಿಟಿವಿಟಿ ಏನೋ ನಾವು ಮೊದಲಿಂದನೂ ಒಂದು ಸಕಾರಾತ್ಮಕವಾಗಿ ಎಲ್ಲ ಒಂದು ನಡ್ಕೊಂಡು ಬರ್ತಾ ಇದ್ವಿ. ಏನೋ ನಮ್ಮ ಒಂದು ಇಂಟೆನ್ಷನ್ಸ್ ಎಲ್ಲ ಕರೆಕ್ಟ್ ಆಗಿತ್ತು, ಪಾಸಿಟಿವ್ ಆಗೆಲ್ಲ ಹೋಗ್ತಾ ಇದ್ವಿ. ಮೇ ಬಿ ಯೂನಿವರ್ಸ್ ಸಪೋರ್ಟ್ ಮಾಡಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿನೇ ಬಾಲಯ್ಯ ಬಾಬು ಸರ್ ಆಗ್ಬೋದು, ಪ್ರಭಾಸ್ ಸರ್ ಆಗ್ಬೋದು, ಸುಕುಮಾರ್ ಸರ್ ಆಗ್ಬೋದು, RGV ಸರ್ ಆಗ್ಬೋದು, ಇಲ್ಲಿ ನಮ್ಮ ದುನಿಯಾ ವಿಜಯ್ ಸರ್ ಆಗ್ಬೋದು, ಏನೋ ಹೊಂಬಾಳೆ ಸಂಸ್ಥೆ ಆಗ್ಬೋದು, ಅಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಆಗ್ಬೋದು. ಅಂದ್ರೆ ಈ ಹೆಸರುಗಳು ಕೇಳಿದ್ರೇನೆ ತುಂಬಾ ಗುರು ಆಗುತ್ತೆ. ನಾವು ಸ್ಟಾರ್ಟ್ ಮಾಡಿದಾಗ ನಾವು ಅನ್ಕೊಂಡಿಲ್ಲ, ನಿಜವಾಗ್ಲೂ ನಾವು ಶುರು ಮಾಡಿದಾಗ ಅನ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಚೆನ್ನಾಗಿರೋ ಸಿನಿಮಾ ಮಾಡಿದ್ರೆ ಸಿನಿಮಾನೇ ಎಲ್ಲರ ಹತ್ರ ಕರ್ಕೊಂಡು ಹೋಗುತ್ತೆ, ಒಂದು ದಾರಿ ಅದೇ ತೋರಿಸುತ್ತೆ ಅಂತ ಅನ್ಕೊಂಡಿದ್ವಿ, ನಂಬಿದ್ವಿ. ಅದಿವತ್ತು ಏನೋ ಅದರೊಂದು ಫಲಿತಾಂಶ ಸಿಕ್ಕಿದೆ, ಅದೇ ಖುಷಿ. ನನ್ನ ಫ್ರೆಂಡ್ ಒಬ್ರು ಡೈರೆಕ್ಟರ್ ಇದ್ದಾರೆ, ಅಭಿಷೇಕ್ ಶೆಟ್ಟಿ ಅಂತ. ಅವ್ರು ಒಂದ್ಸಲ ನನ್ಗೊಂದು ಮಾತು ಹೇಳಿದ್ರು, ಸಿನಿಮಾ ಮಾಡೋದಲ್ಲ ಆಗೋದು ಅಂತ. ಅಂದ್ರೆ ಒಳ್ಳೆ ಸಿನಿಮಾ ಅದಾಗೆ ಅದಾಗುತ್ತೆ, ಎಲ್ಲ ನಿಂತ್ಕೊಂಡು ಮಾಡ್ಬೇಕು ಅಂದ್ರೆ ಆಗಲ್ಲ ಅಂತ. ನಿಮ್ ಸಿನಿಮಾ ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿತ್ತು, ಹಾಗಾಗಿ ಎಲ್ಲರೂ ಸಪೋರ್ಟ್ ಸಿಕ್ಕಿದೆ. ನೀವು ಹೇಳಿದಾಗ ಯೂನಿವರ್ಸ್ ಸಪೋರ್ಟ್ ಮಾಡ್ತು ಅಂತ. ರಾಮು ಸರ್, ನಿಮ್ಗೆ ಈ ಪಾತ್ರ ಹೇಳಿದಾಗ, ಕತೆ ಬಂದು ಹೇಳಿದಾಗ, ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಈ ತರದ ಟ್ವಿಸ್ಟ್ ಇದೆ ಸರ್, ಈ ತರ ಪಾತ್ರ ಇದೆ ಅಂದಾಗ ನೀವು ಒಪ್ಕೊಂಡ್ರ ಸರ್ ಆಯ್ತು ಮಾಡ್ತೀನಿ ಅಂತ, ಅಥವಾ ಯೋಚನೆ ಮಾಡಿದ್ರ? ಇಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರು, ಬಟ್ ಇಷ್ಟು ಇರುತ್ತೆ ಅಂತ ಹೇಳಿರ್ಲಿಲ್ಲ. ಆಮೇಲೆ ಮಾಡೋವಾಗ್ಲೂ ನಮ್ಗೆ ಸ್ವಲ್ಪ ಒಂಥರ ಹಿಂಜರಿಕೆ ಆಗ್ತಿತ್ತು. ಹೇಳ್ತಾ ಇದ್ದೆ ಅವ್ರಿಲ್ಲ ನೋಡಿ ಕಷ್ಟ, ಇಲ್ಲ ಸರ್ ನನ್ಗೆ ಹೀಗೆ ಬೇಕು ಅಂತ. ಡೈರೆಕ್ಟರ್ ಸ್ಮರಣ್ ರೆಡ್ಡಿ ಅವರು ಇನ್ಸಿಸ್ಟ್ ಮಾಡಿ, ಇಲ್ಲ ಸರ್ ಹೀಗೆ ಬರಬೇಕು ಅಂತ, ಒಂಚೂರು ಚೇಂಜ್ ಇಲ್ಲ ಸರ್, ನಾನು ಏನು ಹೇಳ್ತೀನಿ ಅಷ್ಟೇ ಮಾಡಬೇಕು ಅಂದ್ರು. ನಾನು ಹಾಗೆ ಮಾಡಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಅವ್ರು ಏನು ಹೇಳಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲ ಸರ್, ಆಕ್ಚುಲಿ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್. ನಾವು ಹೇಳ್ಬಾರ್ದು, ನಾನೇ ಹೇಳ್ಬಿಟ್ರೆ ಇವಾಗ ತಪ್ಪಾಗ್ಬಿಡುತ್ತೆ, ಏನು ಇರ್ತ ಅಂತ ಹೇಳಲ್ಲ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಿಮ್ಮ ಆಕ್ಟಿಂಗ್ ಫ್ಯಾಬ್. ತುಂಬಾ ಜನರಿಗೆಲ್ಲ ಇನ್ಫ್ಯಾಕ್ಟ್ ಬೈಕೊಂಡ್ರು, ಯಾಕೆ ಹಿಂಗೆ ಆಡಿದ್ರು ಅಂತ ಬೈಕೊಂಡ್ರು ಆ ಪಾತ್ರ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಇನ್ನು ನನಗೆ ಸಿನಿಮಾ ನೋಡ್ಬೇಕಾದ್ರೆ ನಂಗೆ ಫಸ್ಟ್ ತುಂಬಾ ಇಷ್ಟ ಆಗಿದೆ ಅಂದ್ರೆ ಆ ನೈಜತೆ. ಯೂಶಲಿ ಎಲ್ಲರೂ ಹಳ್ಳಿ ಬ್ಯಾಕ್ಗ್ರೌಂಡ್ ಬಿಟ್ಕೊಂಡು ಸಿನಿಮಾ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಹಳ್ಳಿ ಅಷ್ಟೇ ಅಚ್ಚುಕಟ್ಟಾಗಿ ತೋರಿಸೋದಿದೆಯಲ್ಲ, ಅದು ಕಷ್ಟ. ಸೆಟ್ ಹಾಕಿ ಮಾಡಿ ತೋರಿಸೋದು ಬೇರೆ, ಹಳ್ಳಿನ ತುಂಬ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ಪಾತ್ರಗಳು. ಅಂದರೆ ನಿಮ್ಮ ಪಾತ್ರದಲ್ಲಿರುವಂತಹ ನೈಜತೆ ಆಗಿರ್ಬೋದು ಅಥವಾ ಅದೆಲ್ಲ ಮುಂಚೆನೇ ಪ್ಲಾನ್ ಇತ್ತಾ, ಇಲ್ಲ ನಾನು ಇದೇ ಥರ ಸಿನಿಮಾ ಮಾಡಬೇಕು ಅಥವಾ ಇದೇ ಬ್ಯಾಕ್ ಡ್ರಾಪಲ್ಲಿ ಮಾಡಬೇಕು ಅಂತ? ಅಂದರೆ ನಾವು ಸಿನಿಮಾ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಇನ್ಸಿಡೆಂಟ್ ಬೇಸ್ ಮೇಲೆ ಮಾಡೋಣ ಅಂದ್ಕೊಂಡು. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆ ಆಧಾರಿತ ಮಾಡಿದ್ದೀವಲ್ಲ. ಸೊ ತಗೊಂಡ್ವಿ, ಕಥಾವಸ್ತು ತಗೊಂಡಾದ್ಮೇಲೆ ನಾವೇನಂತ ಅಂದ್ಕೊಂಡ್ವಿ ಅಂತ ಹೇಳಿದ್ರೆ, ಲೆಟ್ಸ್ ಬಿ ಟ್ರೂ ಟು ಇಟ್. ಅದಕ್ಕೆ ಏನು ತಗೊಳುತ್ತೆ ಅದನ್ನು ಮಾಡ್ಕೊತ ಹೋಗೋಣ ಅಂತ. ಸೊ ಹಾಗಾಗಿನೇ ಅಲ್ಲಿನ ಒಂದು ಜನ ಹೇಗಿರ್ತಾರೆ, ಅಲ್ಲಿನ ಒಂದು ಜನ ಹೇಗೆ ಮಾತಾಡ್ತಾರೆ, ಅಲ್ಲಿನ ಒಂದು ಬಾಂಧವ್ಯಗಳು ಹೇಗಿರುತ್ತೆ, ಸೊ ಇದನ್ನೆಲ್ಲ ನೋಡ್ಕೊಂಬಂದ್ವಿ. ಈಗ ನಾವು ಹಳ್ಳಿ ಅಂದಿದ ತಕ್ಷಣ ಹೇಗಿರ್ತಾರೆ, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳೆಲ್ಲ ಏನೋ ಸಂಜೆ ಆಗಿದ ತಕ್ಷಣ ಒಂದು ಕಡೆ ಸೇರ್ಕೊಂಡು ಬಜ್ಜಿ ತಿನ್ಕೊಂಡು ಚೆನ್ನಾಗಿರುತ್ತಲ್ಲ, ಒಂದು ತುಂಬ ಏನೋ ಒಂದೊಳ್ಳೆ ವಾತಾವರಣ ಇರುತ್ತೆ ಎಲ್ಲ ಕಡೆ. ಸೊ ಅದನ್ನು ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ಅದಕ್ಕೆ ತಕ್ಕನಾದ ಒಂದು ಪ್ರಶಂಸೆ ಬರ್ತಾ ಇದೆ. ತುಂಬ ಈಗ ನೀವು ಹೇಳ್ದಂಗೆ ತುಂಬ ನೈಜವಾಗಿದೆ ಅಂತ. ರೂಟೆಡ್ನೆಸ್ನ, ನಮ್ಮ ಒಂದು ತನನ ತೋರ್ಸೋಕೆ ಪ್ರಯತ್ನ ಮಾಡಿದ್ವಿ. ಅದು ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಖುಷಿ ಆಗ್ತದೆ. ನೀವು ಹೇಳಿದಕ್ಕೂ ಈ ಕ್ವಶನ್ ಕೇಳಿದ್ದಕ್ಕೂ ಕೂಡ ತುಂಬಾ ಖುಷಿ. ಇನ್ನು ಆ ಭಾಷೆ ಬಗ್ಗೆ ಮಾತನಾಡ್ಲೇಬೇಕು. ಈಗ ಮಂಡ್ಯ ಕನ್ನಡ ಅಥವಾ ಮೈಸೂರು ಕನ್ನಡ ಅಥವಾ ಉತ್ತರ ಕರ್ನಾಟಕ ಕನ್ನಡ, ಅದ್ರಲ್ಲೆಲ್ಲ ಆ ಭಾಷೆಲೆಲ್ಲ ಆ ಸ್ಲ್ಯಾಂಗ್ ಅಲ್ಲೆಲ್ಲ ಒಬ್ವಿಯಸ್ಲಿ ಸಿನಿಮಾಗಳು ಬಂದಿದೆ. ಬಟ್ ನಿಮ್ಗೆ ಅನ್ಸುತ್ತಾ ಈ ಸ್ಲ್ಯಾಂಗ್ ಇಟ್ಕೊಂಡ್ರೆ ಜನರಿಗೆ ಇಷ್ಟ ಆಗದೆ ಅಂತ? ಬಿಕಾಸ್ ಎಲ್ಲಾ ಪದಗಳು ಅರ್ಥ ಆಗಲ್ಲ, ಎಲ್ಲದನ್ನು ಅರ್ಥ ಆಗಲ್ಲ, ಕೆಲವೊಂದು ವರ್ಡ್ಸ್ಗಳು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಆ ಲ್ಯಾಂಗ್ವೇಜ್ ಅಥವಾ ಆ ಸ್ಲ್ಯಾಂಗ್ ಕೇಳಿರೋ ಸಂಖ್ಯೆ ತುಂಬಾ ಕಮ್ಮಿ ಇರೋದ್ರಿಂದ ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ಕೊಂಡ್ರಿ ನೀವು? ಅಂದರೆ ನಾವು ಅದೇ ಅನ್ಕೊಂಡಿದ್ದೇನಂತ ಹೇಳಿದ್ರೆ, ಎಲ್ಲ ಒಂದು ಏನು ಲವ್ ಸ್ಟೋರೀಸ್ ಏನಿದೆ ಆಲ್ರೆಡಿ
ಡನ್ ಅಂಡ್ ಡಸ್ಟೆಡ್, ಎಲ್ಲ ಏನು ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಹೊಸಬರು ಒಂದು ಆಕ್ಟರ್ಸ್ ಇದ್ದಾಗ ಹೊಸದಾಗ ಅನ್ಸುತ್ತೆ, ಅದಕ್ಕೆ ಏನಾದರೂ ಇನ್ನೊಂದು ಹೊಸತನ ಆ್ಯಡ್ ಮಾಡಿದ್ರೆ ಸಿನಿಮಾ ಹೊಸದಾಗ ಕಾಣಿಸುತ್ತೆ ಅಂದಾಗ ಈ ಭಾಷೆನ ಸೆಲೆಕ್ಟ್ ಮಾಡ್ಕೊಂಡ್ವಲ್ಲ. ಸೊ ಈ ಒಂದು ಭಾಷೆನ ಅರ್ಥ, ಕೆಲವೊಂದು ಪದಗಳು ನೀವು ಹೇಳ್ದಂಗೆ ಕೆಲವೊಂದು ಅರ್ಥ ಆಗೋದಿಲ್ಲ, ಬಟ್ ಸ್ಟಿಲ್ ಯಾರೊಬ್ರು ಪ್ರಯತ್ನ ಮಾಡಿದ್ರೇನಲ್ಲ ಒಂದಷ್ಟು ಜನಕ್ಕೆ ಗೊತ್ತಾಗೋದು. ಇಲ್ಲಿ ಇದೇ ತರ ಮಾತಾಡ್ತೀವಿ, ಏನೋ ನಾಚಿಕೆ ಅನ್ನೋ ವರ್ಡ್ನ ಸಿಗ್ಗಾಗಲ್ಲ ನಿಂಕ ಅಂತೀವಿ. ಯೂಶಲಿ ಕನ್ನಡ ಪದ ಏನು ನಾಚಿಕೆ ಆಗಲ್ವ ನಿಂಗೆ ಅಂತ ಕೇಳ್ತೀವಿ, ಸಿಗ್ಗಾಗಲ್ಲ ನಿಂಕ ಈ ತರ ಕೇಳ್ತೀವಿ ಅಲ್ಲಿ. ಸೊ ಲೆಟ್ಸ್ ಬಿ ಟ್ರೂ ಟು ಇಟ್ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಅದು ತುಂಬಾ 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 ಚೆನ್ನಾಗಿ ಅನಿಸ್ತಾ ಇದೆ. ಅಂಡ್ ಆಲ್ಸೋ ಈ ಒಂದು ಏನೋ ಕೆಲವೊಂದು ಪಾತ್ರಗಳು ಮಾತ್ರ ಮಾತಾಡ್ತಾ ಇರುತ್ತೆ. ಮೇ ಬಿ ಏನಾದರೂ ಯಾರಾದರೂ ಪ್ರಯತ್ನ ಮಾಡಿದರೆ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಪಾತ್ರಗಳು ಇದೇ ಭಾಷೆ, ಇದೇ ಒಂದು ಡೈಲೆಕ್ಟ್ ಮಾತಾಡಿದ್ರೆ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತಲ್ವ, ಮಜಾ ಬರುತ್ತೆ ಬೇಸಿಕಲಿ. ಈಗ ನಾವು ತಿಥಿ ಅಂತ ಸಿನಿಮಾ ನೋಡಿದಾಗ ಏನಕ್ಕೆ ನಮ್ಗೆ ಅಷ್ಟು ಚೆನ್ನಾಗಿ ಅನಿಸ್ತು, ಒಂದು ಊರಲ್ಲಿ ಕುತ್ಕೊಂಡು ನೋಡ್ದಂಗಿರುತ್ತೆ ಸಿನಿಮಾ ಅದು, ನಮ್ಮ ಸೆಂಚುರಿ ಗೌಡ್ರು ಇವರೆಲ್ಲ ಮಾತಾಡೋದು. ಸೊ ಇದನ್ನ ನಮ್ದು ತುಂಬ ಚೆನ್ನಾಗಿದೆಯಲ್ಲ, ನಾವು ನಮ್ಮೊಂದು ಭಾಷೆನ ಎಲ್ಲ ಕನ್ನಡ ಮಾತಾಡೋ ಜನರಿಗೆ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾರೆ, ತುಂಬಾ ಮಜಾ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು. ಇಲ್ಲ, ತುಂಬಾ ಚೆನ್ನಾಗಿ ಅನ್ಸುತ್ತೆ, ಅಂದ್ರೆ ಭಾಷೆ ಕೇಳೋದಕ್ಕೆ ತುಂಬಾ ಹಿತವಾಗಿ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಸಿನಿಮಾದಲ್ಲಿ. ಹೌದು, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇನ್ನು ಶ್ರಾವಣಿ ಸಿನಿಮಾದಲ್ಲಿ ಐ ಥಿಂಕ್ ನನ್ನೊಬ್ಳಿಗೆ ಅಲ್ಲ, ಸಿನಿಮಾ ನೋಡಿರೋ ತುಂಬಾ ಜನರಿಗೆ ಅನ್ಸುತ್ತೆ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿರೋದ ಇವರು, ನಿಜವಾಗ್ಲೂ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿರೋದ ಅಂತ. ಸೀರಿಯಸ್ಲಿ ನನಗೂ ಅನಿಸ್ತು. ನಾನು ಸಿನಿಮಾ ಎಲ್ಲ ನೋಡಿದ್ಮೇಲೆ ನಾನು ನಿಮ್ಮಿಬ್ರು ಚೆಕ್ ಮಾಡ್ತಾ ಇದ್ದೆ, ಆಲ್ರೆಡಿ ಸಿನಿಮಾ ಮಾಡಿದಾರೆ, ಅದು ನಿಜವಾಗ್ಲೂ ಡೆಬ್ಯೂ ಸಿನಿಮಾನ ಅಂತ. ಸೀರಿಯಸ್ಲಿ ನನ್ಗೆ ಪರ್ಸ್ನಲಿ ಹಾಗೆ ಅನ್ಸಿದ್ದು. ಸೊ ಮೊದಲನೇ ಸಿನಿಮಾದಲ್ಲಿ ಇಷ್ಟು ನೈಜವಾಗಿ ನಟನೆ ಮಾಡೋದಕ್ಕೆ, ಇಷ್ಟು ಚಂದ ನಟನೆ ಮಾಡೋದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರ ಅಥವಾ ಆಟೋಮೆಟಿಕ್ ಆಗಿ ಬಂತ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ ತಕ್ಷಣ? ಅಂದರೆ ಇವ್ರು ನನಗೆ ಫ್ರೆಂಡ್ಸ್ ಮ್ಯಾಮ್, ಲೈಕ್ 10 yearsಯಿಂದ ಫ್ರೆಂಡ್ಸ್ ನನಗೆ, ಹೀರೋ ಆಗಲಿ ಡೈರೆಕ್ಟರ್ ಆಗಿ. ಸೊ ಫ್ರೆಂಡ್ಸ್ ಹತ್ರ ವರ್ಕ್ ಮಾಡಿದಾಗ ಈಗ ಚೆನ್ನಾಗಿ ಅನಿಸ್ತು. ನಂಗೆ ಸ್ಟೋರಿಯಲ್ಲಿ ದಿವ್ಯಾ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ದಿವ್ಯಾ ಕ್ಯಾರೆಕ್ಟ್ರು ನಂಗೆ ಸ್ವಲ್ಪ ರಿಸೆಂಬ್ಲೆನ್ಸ್ ಇರುತ್ತೆ ನನ್ನ ಕ್ಯಾರೆಕ್ಟರ್ಗೆ. ತುಂಬ ಇಷ್ಟ ಆಯಿತು ನಂಗೆ ಆ ಕ್ಯಾರೆಕ್ಟರ್. ಅಷ್ಟು ವೆಯ್ಟೇಜ್ ಇರೋದು ಕ್ಯಾರೆಕ್ಟರ್ ಆಗಲಿ, ಅಷ್ಟು ಲೈಕ್ ಮಿಡಲ್ ಕ್ಲಾಸ್ ಒಂದು ಹುಡುಗಿ. ಸೊ ಮೇ ಬಿ ಆ ಕ್ಯಾರೆಕ್ಟರ್ ನಾನು ಸ್ವಲ್ಪ ಚೆನ್ನಾಗಿ ತಗೊಂಡಿದ್ದಕ್ಕೆ ಇನ್ನೂ ಚೆನ್ನಾಗಿ ಬಂತೇನೋ, ಎಲ್ಲರೂ ಹಂಗೆ ಹೇಳ್ತಿದ್ದಾರೆ. ಫೀಲ್ ಸೋ ಹ್ಯಾಪಿ, ಅಂದರೆ ಅಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಅದಕ್ಕೆ. ಸಿನಿಮಾ ಪ್ರಮೋಟ್ ಮಾಡ್ತಿರೋ ರೀತಿಗಳು, ಬಿಕಾಸ್ ಇವಾಗ ಒಳ್ಳೆ ಸಿನಿಮಾ ಮಾಡೋದು ಒಂದು ಟಾಸ್ಕ್ ಆದ್ರೆ ಸಿನಿಮಾ ಪ್ರಮೋಟ್ ಮಾಡೋದು ಮತ್ತೊಂದು ಟಾಸ್ಕ್, ಅದನ್ನ ಜನರಿಗೆ ರೀಚ್ ಮಾಡಿಸೋದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಸೊ ನೀವು ನೆನ್ನೆ ತುಂಬಾ ಡಿಫ್ರೆಂಟ್ ಆಗಿ ಪ್ರಮೋಟ್ ಮಾಡ್ತಿದ್ರು, ನೀವೇ ಹೋಗಿ ನಿಂತ್ಕೊಂಡು ರೋಡಲ್ಲಿ ಇಲ್ಲ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ನೋಡಿ ಅಂತ. ಆ ಥಾಟ್ ಬಂದಿದೆ, ಆಕ್ಚುಲಿ ಕ್ರಿಯೇಟಿವ್ ಆಗಿ ಚೆನ್ನಾಗಿತ್ತು, ನೀವೇ ಹೋಗಿ ಹೇಳಿದ್ದು. ಸೊ ಆ ಐಡಿಯಾ ಹೇಗೆ ಬಂದಿದ್ದು? ಅಂದರೆ ನಾವು ಚೆನ್ನಾಗಿರೋ ಮೂವಿ ಮಾಡಿದ್ದೀವಿ, ಬಟ್ ಜನರು ತಲುಪಿಸೋದಕ್ಕೆ ಲೈಕ್ ನಾವೆಲ್ಲರೂ ಹೊಸಬ್ರಲ್ಲ, ತಲುಪ್ಸೋಕ್ಕಾಗಲ್ಲ. ಸೊ ನಾವು ಅಟ್ಲೀಸ್ಟ್ ನಾವು ಹೋಗ್ಬಿಟ್ಟು ಹೇಳೋಣ ನಮ್ಮ ಮೂವಿ ಚೆನ್ನಾಗಿ ಬಂದಿದೆ. ಸೊ ನಿಜವಾಗ್ಲೂ ಹೇಳಿರೋರೆಲ್ಲರೂ ಆಲ್ಮೋಸ್ಟ್ ಬಂದಿದ್ದಾರೆ. ದೇ ವಿಲ್ ಸೋ ಹ್ಯಾಪಿ. ನಾವು ಟ್ರೈಲರ್ ಲಿಂಕ್ ಅದರಲ್ಲಿ ಹಾಕಿ, ನಿಮ್ಗೆ ಟ್ರೈಲರ್ ಇಷ್ಟ ಆದ್ರೇ ನಮ್ಮ ಮೂವಿಗೆ ಬನ್ನಿ, ನೀವು ಮೂವಿಗೆ ಬನ್ನಿ, ಖಂಡಿತ ನಿಮ್ಗೆ ನಮ್ಮ ಮೂವಿ ಇಷ್ಟ ಆಗುತ್ತೆ, ಅಷ್ಟೇ ನಾವು ಹೇಳ್ತಾ ಇದ್ದಿದ್ದು. ಎಲ್ಲ ಟೀಮ್ ಎಲ್ಲ ಬಂದು ಹೇಳ್ತಿದ್ದೀವಿ, ಬನ್ನಿ ಮೂವಿ ನಾಳೆ ರಿಲೀಸ್ ಆಗ್ತಿದೆ, ಇಷ್ಟ ಆಗುತ್ತೆ ನಿಮಗೆ ಹಂಗೆ ಹೇಳಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡಿದರೆ, ಟ್ರೈಲರ್ ಎಲ್ಲರೂ ಅಲ್ಲೇ ಓಪನ್ ಮಾಡಿ ನೋಡ್ತಿದ್ರು, ತುಂಬ ಹ್ಯಾಪಿ ಅನಿಸ್ತು. ಲೈಕ್ ಬಂದು ನೋಡಿರೋರು ಮತ್ತೆ ಹೇಳ್ತಿದ್ದಾರೆ ಬಂದು, ಮ್ಯಾಮ್ ನೀವು ಹಂಗೆ ಕೊಟ್ರಲ್ಲ ಅದನ್ನ ತಗೊಂಡು ನಾವು ನೋಡಿ ಬಂದ್ವಿ, ಹೆಂಗಿರುತ್ತೋ ಅನ್ಕೊಂಡ್ವಿ, ಬಂದಿದ್ದಕ್ಕೆ ನ್ಯಾಯ ಆಯಿತು ನಮಗೆ. ಸೂಪರ್. ಅಂದರೆ ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿಲ್ಲ, ಹಿಟ್ಟ ಫಟ್ಟ ಅಂತ ಡಿಸೈಡ್ ಮಾಡೋದು ಪ್ರೇಕ್ಷಕರೇ. ಹೌದು, ಡೈರೆಕ್ಟಾಗಿ ಪ್ರೇಕ್ಷಕರ ಹತ್ರನೇ ಹೋಗ್ಬಿಡೋಣ, ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಬನ್ನಿ ನಮ್ಮ ಸಿನಿಮಾ ನೋಡಿ, ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ಹೊಸಬ್ರು ಪ್ರಯತ್ನ ಮಾಡಿದ್ದೀವಿ, ಒಂದು ಹೊಸ ತಂಡ ಮಾಡಿದ್ದೀವಿ, ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ನಮ್ಮನ್ನ ಆಶೀರ್ವಾದ ಮಾಡಿ, ಹಾರೈಸಿ. ಅದಕ್ಕಿಂತ ದೊಡ್ಡದೇನಿಲ್ಲ ಮೇಡಮ್. ಈಗ ಯಾರೇ ಸ್ಟಾರ್ಸ್ ಆಗಿರ್ಬೋದು, ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದಿರೋರು ಆಗಿರ್ಬೋದು, ಎಲ್ಲರೂ ಪ್ರೇಕ್ಷಕರೊಂದು ಆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರೇ ಬೆಳೆದಿರ್ತಕ್ಕಂಥ ಒಂದು ಇದಲ್ವಾ. ಸೊ ಹಾಗಾಗಿ ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗೋಣ, ಅವ್ರನ್ನೇ ಮೀಟ್ ಮಾಡೋಣ ಅಂತ ಹೋಗಿ ಒಂದು ಐಡಿಯಾಯಿಂದ ಹೋಗಿ ಮಾತಾಡಿದ್ದು, ಕರೆದಿದ್ದು. ಪ್ರೇಕ್ಷಕರನ್ನ ಥಿಯೇಟರ್ ಕರೆಯೋದಕ್ಕೆ ಪಾಂಪ್ಲೆಟ್ ಕೊಡೋದು, ಅದರಲ್ಲಿ ಸ್ಕ್ಯಾನ್ ಇರಂಗಿರುತ್ತೆ. ಸ್ಕ್ಯಾನ್ ಮಾಡಿದ್ರೆ ಟ್ರೈಲರ್ ಬರುತ್ತೆ, ಟ್ರೈಲರ್ ನೋಡಿ ಇಂಪ್ರೆಸ್ ಆದ್ರೆ ನೀವು ಥಿಯೇಟರ್ಗೆ ಬನ್ನಿ. ಆಮೇಲೆ ಸಿನಿಮಾ ಮುಗಿದ್ಮೇಲೂ ನಾವು ಕೇಳ್ಕೊತಾ ಇರೋದು ಇಷ್ಟೇ, ಸಿನಿಮಾ ಚೆನ್ನಾಗಿದ್ರೆ, ಅದು ನಮ್ಮ ಹೀರೋ ಸ್ಲೋಗನ್ ತರ ಮಾಡ್ಬಿಟ್ಟಿರೋದು, ನಿಮ್ಗೆ ಚೆನ್ನಾಗಿದ್ರೆ 5 ಜನಕ್ಕೆ ಮಾತ್ರ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ 20 ಜನಕ್ಕೆ ಮಾತ್ರ, 5 ಜನಕ್ಕೆ ಮಾತ್ರ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ 20 ಜನಕ್ಕೆ ಹೇಳಿ, ತೊಂದ್ರೆ ಇಲ್ಲ, ಚೆನ್ನಾಗಿದ್ರೆ 5 ಜನಕ್ಕೆ ಮಾತ್ರ ಹೇಳಿ, ಸಾಕಲ್ಲ. ಒಬ್ರು 5 ಜನಕ್ಕೆ ಹೇಳಿದ್ರೆ ಸಾಕಲ್ಲ, ಒಂದ್ 200 ಜನ ಸೇರಿದ್ರೆ 1000 ಜನ ಬರ್ತಾರೆ, ಅವ್ರ ಮೌತ್ ಟು ಮೌತ್ ಹೋಗುತ್ತೆ. ಸೊ ಹಾಗಾಗಿ ಒಂದು ವಿಶಿಷ್ಟ ರೀತಿಲಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳೆಯೋಕೆ ಒಂದು ಪ್ರಯತ್ನ ಮಾಡಿದೀವಿ. ಅಂದ್ರೆ ಲೈಕ್ ಇವತ್ತಿನ ಕಾಲದಲ್ಲಿ
OTT ಒಂದು ಏನೋ ನಮ್ಮ ಎಂಟರ್ಟೈನ್ಮೆಂಟ್ಗೆ ಹಲವಾರು ವಿಧವಾದ ಒಂದು ಏನೋ ಅವೈಲಬಿಲಿಟಿ ಇದೆ ನಮಗೆ, ಡಿಫ್ರೆಂಟ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ಸು. ಸೊ ಥಿಯೇಟ್ರಿಗೆ ಬಂದು ನಾವು ಎಂಟರ್ಟೈನ್ಮೆಂಟ್ ತಗೋಬೇಕಾ ಅನ್ನೋದೊಂದು ಇದರಲ್ಲಿ ಜನರು ಥಿಯೇಟ್ರಿಗೆ ಬರ್ತಕ್ಕಂಥದ್ದೇ ಕಮ್ಮಿ ಆಗ್ಬಿಟ್ಟಿದೆ. ಅಂಟಿಲ್ ಅನ್ಲೇಸ್ ಈ ಸಿನಿಮಾ ನೋಡಲೇಬೇಕು ಅಂತ ಏನಾದರೂ ಅನ್ಸಿದ್ರೆ ಮಾತ್ರನೇ ಬರುವಂಥ ಒಂದು ಅವಕಾಶ, ಇಲ್ಲ ಅಂದರೆ ಬರ್ತಾ ಇಲ್ಲ. ಸೊ ಇವನ್ ದೊಡ್ಡ ಸ್ಟಾರ್ ಸಿನಿಮಾಗಳು ಕೂಡ ಎಲ್ಲ ಕಡೆ, ಇಲ್ಲೇ ಅಂತಲ್ಲ ಎಲ್ಲ ಕಡೆ ಚೆನ್ನಾಗಿಲ್ಲ ಅಂತ ಡೇ ಒನ್ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿದ್ರೆ ಯಾರು ಹೋಗೋದೇ ಇಲ್ಲ ಥಿಯೇಟರ್ ಕಡೆ. ಸೊ ಇದೊಂದು ತುಂಬಾ ಕಷ್ಟ ಕಾಲ ಅಂತಾನೆ ಹೇಳ್ಬೋದು, ಒಂದು ಸಿನಿಮಾ ರಂಗಕ್ಕಾಗ್ಬೋದು, ಚಿತ್ರರಂಗಕ್ಕಾಗ್ಬೋದು. ಯಾಕಂದ್ರೆ ಜನರು ಥಿಯೇಟರ್ಗೆ ಬಂದ್ರನಲ್ವಾ ಬಿಸ್ನೆಸ್ ಎಲ್ಲ ಆಗ್ಬೋದು, ಚಿತ್ರರಂಗ ಬೆಳೆಯೋದಾಗ್ಬೋದು. ಸೊ ಇವತ್ತಿನ ಕಾಲದಲ್ಲಿ ಇದೆಲ್ಲ ಮಾಡಬೇಕು ಏನೋ, ಈ ಮಾಡಿಲ್ಲ ಅಂದ್ರೆ ಗೊತ್ತಾಗೋದೇ ಇಲ್ಲ ಜನರಿಗೆ. ಸೊ ಒಂದು ಪ್ರಯತ್ನ, ಒಂದು ಹೊಸ ಪ್ರಯತ್ನ ಅಷ್ಟೇ. ಓಕೆ, ಇವಾಗ ರಿಲೀಸ್ ಆಗುತ್ತಲ್ಲ, ರಿಲೀಸ್ ಆದ ಮಾರನೇ ಬೆಳಗ್ಗೆನೆ ಕೇಳ್ತಾರೆ ಸರ್ ಇದು OTTಗೆ ಯಾವಾಗ ಬರುತ್ತೆ ಅಂತ. ಆ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ಮಾತನಾಡ್ತೀನಿ. ಇವಾಗ ಒಂದು ಸರ್ಪ್ರೈಸ್ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಅವ್ರು ನಿಮ್ ಜೊತೆ ಮಾತಾಡ್ಬೇಕಂತ, ನಾನು ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಲವ್ ಬರ್ಡ್ಸ್ಗೆ. ವಾಯ್ಸ್ ಅಲ್ಲಿ ನೀವು ನಮಸ್ಕಾರ ಅಂದ ತಕ್ಷಣ ಅವ್ರಿಗೆ ಗೊತ್ತಾಗೋಯ್ತು. ವಿಜಯ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಸಖತ್ತಾಗಿದ್ದೀನಿ ಸರ್. ನೀವು ಪ್ರೆಸೆಂಟ್ ಮಾಡಿರುವಂತಹ ಸಿನಿಮಾ ಎಲ್ಲಾ ಕಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಏನ್ ಅನ್ಸ್ತಾ ಇದೆ ಸರ್ ನಿಮ್ಗೆ? ಎಷ್ಟು ಖುಷಿ ಆಗ್ತಿದೆ? ಖುಷಿಯಾಗಿದೆ. ನಾನು ಇಲ್ಲಿ ಹುಬ್ಳಿಗೆ ಶೂಟಿಂಗ್ ಮಾಡ್ತಾ ಇದ್ದೀನಿ ಸಂಡೇ ಇವತ್ತು. ಐ ಆಮ್ ಸಾರಿ, ಸೌಂಡ್ ಆದ್ರೆ ತಪ್ಪು ತಿಳ್ಕೊಬೇಡಿ. It's okay sir, problem ಇಲ್ಲ. ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್, ಹೀರೋ ಮತ್ತೆ ಹೀರೋಯಿನ್, ಸ್ವೀಟಿ. ಥ್ಯಾಂಕ್ ಯು ಸರ್. ಇಲ್ಲ ಇದ್ದಾರೆ, ಲೈನ್ ಅಲ್ಲಿ ಇದ್ದಾರೆ, ನೀವು ಮಾತಾಡಿ ಸರ್. ಆಮ ಹೇಳಪ್ಪ ಸರ್ ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಮ್ಮ. ಅದು ಏನೋ ನಿಮ್ಮ ಆಕೆ ಸರ್, ನಿಮ್ಮ ಆಕೆ ಇಲ್ವಾ ಅಲ್ಲಿ? ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನೀವೊಂದು ಕೊಟ್ಟಿರೋ ಒಂದು ಸಾಥ್ ಏನೋ ಟಿವಿಲಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ಎಲ್ಲರೂ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತಾ, ಒಂದು ಹೊಸಬರ ಪ್ರಯತ್ನಕ್ಕೆ, ಒಂದು ಹೊಸ ತಂಡಕ್ಕೆ, ಒಂದು ಹೊಸ ಪ್ರತಿಭೆಗಳಿಗೆ ಸಿನಿಮಾ ಇಷ್ಟ ಆದಾಗ, ನೀವು ಸಿನಿಮಾ ಇಷ್ಟ ಆಗಿ ಈ ಥರ ಒಂದು ಸ್ಟಾರ್ ನಿಂತಾಗ ಅದರ ಒಂದು ಬೆಲೆ ಆಗ್ಬೋದು, ಅದರ ಒಂದು ರೀಚ್ ಆಗ್ಬೋದು ಎಷ್ಟಿರುತ್ತೆ ಅಂತ ಇದು ನೇರ ಉದಾಹರಣೆ ಸರ್. ನಮ್ಮ ಎಲ್ಲ ಲವ್ ರೆಡಿ ತಂಡದ ಮುಖಾಂತರ ನಿಮ್ಮ ಒಂದು ಈ ಒಂದು ಸಪೋರ್ಟ್ಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಎಲ್ಲಾರ್ಗೂ ಒಳ್ಳೇದಾಗ್ಲಿ, ಎಲ್ಲ ಹೊಸಬ್ರು ಬರೋರು ಎಲ್ರಿಗೂ ಒಳ್ಳೇದಾಗ್ಲಿ. ವಿಜಯ್ ಸರ್, ಈಗ ಹೊಸಬ್ರು ಸಿನಿಮಾ ಮಾಡಿದಾಗ ಅವ್ರಿಗೊಂದು ಸಪೋರ್ಟ್ ಬೇಕಾಗಿರತ್ತೆ. ನಿಮ್ಗೆ ಹೇಗೆ ಅನ್ಸಿದ್ದು ಸರ್? ಅಂದ್ರೆ ಹೊಸಬ್ರನ್ನ ಬೆಳೆಸ್ಬೇಕು, ಈ ಟೀಮ್ಗೆ ನಾನು ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ಸರ್? 100% ಕಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ತುಂಬಾ ಲೈವ್ಲಿ ಆಗಿದೆ ಎಲ್ಲಾರ್ದು ಆಕ್ಟಿಂಗು. ನಾನು ಇಲ್ಲೂ ಸೆಟ್ಟಲ್ಲೂ ಮಾತಾಡ್ತಾ ಇದ್ದೆ, ನಮ್ಮ ಸಾಧು ಕೋಕ್ಲೆ ಸಾರ್ಗೆ ಹೇಳ್ತಾ ಇದ್ದೆ, ಎಸ್ ನಾರಾಯಣ್ ಸಾರ್ಗೆ ಹೇಳ್ತಾ ಇದ್ದೆ, ಅಯ್ಯೋ ತುಂಬಾ ಚೆನ್ನಾಗಿ ಮಾಡಿದಾರೆ ಪಿಕ್ಚರ್, ಅದು ನೋಡಿ ಅಂತ. ಅವರು ಖುಷಿ ಪಟ್ರು ಎಲ್ಲಾರು. ನಮ್ಗೇನಂದ್ರೆ ನಾವು ಒಂದ್ ಕಾಲದಲ್ಲಿ ಹೊಸಬ್ರೆ ಅಲ್ವಾ, ನಮ್ಗಂತೂ ಅವಾಗ ಯಾರು ಇರ್ಲಿಲ್ಲ. ಅಟ್ಲೀಸ್ಟ್ ಇರೋರ್ಗೊಂದು ಹೆಲ್ಪ್ ಮಾಡ್ಬೇಕು ಅನ್ನೋ ಆಸೆ ಯಾವಾಗ್ಲೂ ನಮ್ಗೆ. ಸರ್ ನಿಮ್ ತರ ಸ್ಟಾರ್ ನಟರು ಹೊಸಬ್ರಿಗೆ ಈ ತರ ಸಪೋರ್ಟ್ ಮಾಡ್ತಾ ಬಂದ್ರೆ ಐ ಥಿಂಕ್ ಇನ್ನೂ ಒಂದಷ್ಟು ಟ್ಯಾಲೆಂಟೆಡ್ಸ್ ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ ಅಂಡ್ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರದರ್. ಅವ್ರೆಷ್ಟು ಚಂದ ಹೇಳಿದ್ರು. ನಾನು ಸೆಟ್ಟಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಸ್ ನಾರಾಯಣ್ ಸರ್ ನಾನೇ ಹೇಳಿದೆ, ಸಾಧು ಕೋಕಿಲ ಅವ್ರಿಗೆ ನಾನೇ ಹೇಳಿದೆ, ಸಿನಿಮಾ ಚೆನ್ನಾಗಿದೆ ನೋಡಿ. ಅಂಡ್ ವಿಜಯ್ ಸರ್ ಮೊನ್ನೆ ಒಂದೊಂದು ಬೈಟ್ ಕೊಟ್ಟಿದ್ರು. ಅವ್ರಿಗೆ ಯಾವ ರೇಂಜಿಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಸಿನಿಮಾ ನೋಡ್ದಂತ ಯಾರೇ ಆಗಲಿ, ಅವ್ರು ಎಷ್ಟೇ ಕಟ್ಟುಗರಾಗಿರ್ಬೋದು, ಕಣ್ಣಲ್ಲಿ ನೀರು ಹಾಕೊಂಡು ಬಂದೇ ಬರ್ತಾರಯ್ಯ, ಅಷ್ಟು ಚೆನ್ನಾಗಿ ಮಾಡಿದ್ರ ನೀವು ಅಂದರೆ. ಅವರು ಕೂಡ ಏನಂತ ಹೇಳಿದ್ರೆ ನೋಡಿದ ತಕ್ಷಣ ನೀವು ಹೊಸಬ್ರ ಥರನೇ ಅನಿಸ್ತಾ ಇಲ್ಲ ಯಾರು. ಈವನ್ ಕ್ರಾಫ್ಟ್ ವೈಸ್ ಆಗ್ಬೋದು, ಮೇಕಿಂಗ್ ವೈಸ್ ಆಗ್ಬೋದು, ಎಲ್ಲ ಕ್ರಾಫ್ಟ್ ತುಂಬ ಚೆನ್ನಾಗಿ ಮಾಡಿದಾರ. ಹೊಸಬ್ರು ಯಾರಾದ್ರೂ ಹಿಂಗೆ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ. ಒಂದಷ್ಟು ತಂಡಗಳು ಬರಬೇಕು ಇಂಡಸ್ಟ್ರಿಗೆ, ಚಿತ್ರರಂಗ ಬೆಳಿಬೇಕು. ಸೊ ಇಂಥ ಒಂದು ತಂಡ ಬಂದಾಗ, ಇಂಥ ಒಂದು ಸಿನಿಮಾ ಮಾಡಿದಾಗ ಖಂಡಿತ ನಾನೇ ಅಲ್ಲ, ನಿಜವಾಗ್ಲೂ ಬೇರೆ ಯಾರೇ ಒಬ್ರು ನೋಡಿದ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಅದ್ರಲ್ಲಿ ಮುಂದೆ ಇರ್ತೀನಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಮೇಡಮ್. ನಿಜವಾಗ್ಲೂ ನಮ್ಗೊಂದು ಭೀಮನ ಬಲ. ಕರೆಕ್ಟ್, ಭೀಮನ ಬಲ. ಇನ್ನು ನನಗೆ ಸಿನಿಮಾ ನೋಡ್ತಾ ನೀವು ಮಾತು ಹೇಳಿದ್ರಲ್ಲ, ಮೇಕಿಂಗ್ ವೈಸ್ ಹೇಳ್ಬೇಕಾದ್ರೆ ನನ್ಗೆ ಆಕ್ಚುಲಿ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಟೀಮ್ ಅಂತ ಅನ್ನಿಸ್ತು. ಬಿಕಾಸ್ ಹೊಸ ಟೀಮ್ ಬಂದಾಗ ಕತೆ ಚೆನ್ನಾಗಿರ್ಬೋದು, ಬಟ್ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಮೇಕಿಂಗ್ ವೈಸ್ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅನ್ನೋದು ಆಡಿಯನ್ಸ್ ಗಿದ್ದೇ ಇರುತ್ತೆ. ಸಿನಿಮಾ ನೋಡಿದಾಗ ನನಗೆ ಟೆಕ್ನಿಕಲಿ ನೀವು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಟೀಮ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಅನ್ಸಿದ್ದು. ಹೌದು, ಈಗ ಎಲ್ಲ ಕಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ, ಬಟ್ ಎಲ್ಲರ ಕಡೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಸಿನಿಮಾ ನಾವು ನೋಡಬೇಕು, ಸೊ ಎಲ್ಲಿ ರಿಲೀಸ್ ಮಾಡಿ ಅಂತ. ಸೊ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ, ಎಲ್ಲೆಲ್ಲಿ ರಿಲೀಸ್ ಮಾಡ್ತಿದ್ದೀರಾ? ಬಿಕಾಸ್ ಡಿಮ್ಯಾಂಡ್ ಜಾಸ್ತಿ ಇರೋದೇ ಖುಷಿ ವಿಚಾರ. ಮೇಡಮ್, ಐ ಥಿಂಕ್ ನಾಳೆಯಿಂದ ಇನ್ನೊಂದು ಅಷ್ಟು ಹಲವಾರು ಥಿಯೇಟರ್ಗಳನ್ನ ಓಪನ್ ಮಾಡ್ತಿದ್ದಾರೆ. ದಾವಣಗೆರೆಯಿಂದ
ಟಿಪ್ಟೂರಿಂದ, ಇನ್ನೊಂದು ಮೈಸೂರಿಂದ, ಇನ್ನೊಂದು ತಾಲೂಕ್ ಸೆಂಟರ್ಸಿಂದ ಒಂದಷ್ಟು ಕಾಲ್ಸ್ ಬರ್ತಿದೆ ಅಂತೆ. ಎಲ್ಲರೂ ಕೇಳ್ತಾ ಇದ್ದಾರೆ ಸಿನಿಮಾನ ಇಲ್ಲಿ ನಮಗೆ ಕೊಡಿ, ಒಂದು ಶೋ 2 ಶೋ ಕೊಡಿ ಅಂತ. ಸೊ ಖುಷಿ ಆಗ್ತಿದೆ ಮೇಡಮ್. ಆ ಕಾಲ್ಸ್ ಕೇಳ್ತಿದೆಯಲ್ಲ, ಅದೇ ತುಂಬ ಖುಷಿ ಆಗ್ತಿದೆ. ಇನ್ನೊಂದು ಥಿಯೇಟರ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಇನ್ಷಿಯಲ್ ಪ್ಲಾನೇ ಅದು, ಸ್ವಲ್ಪ ಏನೋ ಸಣ್ಣದಾಗಿ ರಿಲೀಸ್ ಮಾಡಿಕೊಂಡು ಒಂದಷ್ಟು ಜನಕ್ಕೆ ತೋರಿಸಿ ನಾವು ಇಲ್ಲಿ ಒಂದು ಗೆದ್ರೆ ಎಲ್ಲ ಕಡೆ ಒಂದು ರೀಚ್ ಆಗುತ್ತಲ್ವಾ ಅಂತ ಒಂದು ಪ್ಲಾನಿಂದ ಹೋದ್ವಿ. ಅದು ಇವತ್ತು ಲಿಮಿಟೆಡ್ ಸ್ಕ್ರೀನ್ಸಲ್ಲಿ ಬಂದಿದ್ರು ಕೂಡ ಹೌಸ್ಫುಲ್ಸ್ ಆಲ್ಮೋಸ್ಟ್ 70% ಮೇಲೆ ಆಕ್ಯುಪೆನ್ಸಿ ಇದ್ದು ನಡೀತಾ ಇದೆ. ತುಂಬ ಖುಷಿ ವಿಚಾರ ಅದು. ಅದರಿಂದ ಇನ್ನೊಂದು ಅಷ್ಟು ಥಿಯೇಟರ್ಸ್ ಜಾಸ್ತಿ ಆಗ್ತಿದೆಯಲ್ಲ, ಪ್ರೇಕ್ಷಕರು ಮೇಡಮ್, ಅವ್ರು ಒಪ್ಕೊಂಡ್ರೆ ಅದಕ್ಕಿಂತ ಇನ್ನೇನಿಲ್ಲ. 100% ಕೈ ಹಿಡ್ದೇ ಇಡ್ತಾರೆ. ಅಂದ್ರೆ ಎಸ್ಪೆಷಲಿ ನಮ್ಮ ಕನ್ನಡ ಆಡಿಯನ್ಸ್ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಡಿಯನ್ಸ್ ಸಿನಿಮಾ ವಿಚಾರದಲ್ಲಿ ಅಂತ, ಎಸ್ಪೆಷಲಿ ಸಿನಿಮಾ ವಿಚಾರದಲ್ಲಿ. ಒಳ್ಳೆ ಸಿನಿಮಾ ಬಂದಾಗ ಹೊಸಬ್ರು ಮಾಡಿದಾರ ಅಥವಾ ತುಂಬಾ ದೊಡ್ಡ ಟೀಮ್ ಯಾವತ್ತೂ ಯೋಚನೆ ಮಾಡಿಲ್ಲ. ಹೊಸ ಕಂಟೆಂಟ್ ಬಂದಾಗ ಆಬ್ವಿಯಸ್ಲಿ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡ್ತಿರೋದೇ ಇವಾಗ ನಿಮ್ ಸಿನಿಮಾನೇ ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಸಪೋರ್ಟ್ ಮಾಡ್ತಿರೋದು ಇವಾಗ ಶ್ರಾವಣಿ ಸಿನಿಮಾ ರಿಲೀಸ್ ಆಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸಿನಿಮಾ ನೋಡದೇ ಇರೋರಿಗೆ ಏನ್ ಹೇಳ್ತೀರಾ? ಯಾಕೆ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾರೆ ಇನ್ನ ನೋಡಿಲ್ಲ ಅನ್ನೋರ್ಗೆ? ನೋಡಿಲ್ಲ ಅನ್ನೋರ್ಗೆ ಬಂದು ಪ್ಲೀಸ್ ಥಿಯೇಟ್ರಲ್ಲಿ ಮೂವಿ ನೋಡಿ, ಖಂಡಿತ ನಮ್ಮ ಮೂವಿ ಇಷ್ಟ ಆಗುತ್ತೆ. ಅದು ಪಕ್ಕ 100% ಅಲ್ಲ 200% ಖಂಡಿತ ಇಷ್ಟ ಆಗುತ್ತೆ. ಎಂತ ಕಟ್ಕನ ಕಣ್ಣಲ್ಲಾದ್ರೂ ನೀರು ಬರುತ್ತೆ, ಅದು ಪಕ್ಕ. ಶ್ರಾವಣಿ ಅಂತೂ ಕಣ್ಣೀರ್ ತರಿಸ್ತಾರೆ, ನೋ ಡೌಟ್, ಕಣ್ಣೀರ್ ತರಿಸ್ತಾರೆ. ನಿಜ, ಅವ್ರು ಹತ್ಕೊಂಡು ಹೋಗ್ತಾರೆ. ನಿಜ ಅಂದ್ರೆ ಖುಷಿ ಆಯ್ತು. ಹತ್ರ ನಂಗೆ ಖುಷಿ ಆಗ್ಬಾರ್ದು, ಬಟ್ ನನ್ಗೆ ನಿಜ ಖುಷಿ ಆಯ್ತು. ಚೆನ್ನಾಗಿದೆ ಅಲ್ಲ ಸಿಚುವೇಶನ್ ಅಂತಾರೆ. ಹತ್ರ ಖುಷಿ ಆಯ್ತು ಅಂತಾನೂ ಹೇಳಕ್ಕಾಗಲ್ಲ, ಅವಳು ಬರುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಬೇಕೆ ಸಿನಿಮಾ ನೋಡಿ ಅವ್ರು ಅಳ್ತಿದಾರೆ ಖುಷಿ ಆಗುತ್ತೆ, ಬಟ್ ಅಳ್ತಿದಾರೆ ಬೇಜಾರಾಗುತ್ತೆ. ಅಂಜಿತ್, ಇನ್ನು ಸಿನಿಮಾ ನೋಡೋರ್ ಸಂಖ್ಯೆ ಇನ್ನ ತುಂಬಾ ಜಾಸ್ತಿ ಇದೆ. ಇವಾಗ ತುಂಬಾ ಜನ ನೋಡಿದ್ದಾರೆ, ಆಬ್ವಿಯಸ್ಲಿ ತುಂಬಾ ಇಷ್ಟಪಟ್ಟಿದ್ದಾರೆ. ಇನ್ನು ಒಂದಷ್ಟು ಜನಕ್ಕೆ ರೀಚ್ ಆಗದೆ ಇರ್ಬೋದು, ಇವಾಗ ಈ ಮೂಲಕ ರೀಚ್ ಆಗ್ತಾ ಇದೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು ಮೇಡಮ್. ನಾನು TGN ಲೋಟಸ್ ಥಿಯೇಟರ್ ವಿಸಿಟ್ ಮಾಡಿದಾಗ ಅಲ್ಲಿನ ಒಂದು ಸಿಬ್ಬಂದಿ ಮಹಿಳೆ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಡೈಲಾಗ್ಗೆ ವಿಸಿಲ್ ಹೊಡೆದ್ರು. ಅವರು ಕಣ್ಣಲ್ಲಿ ನೀರು ಬರ್ತಿದೆ, ವಿಸಿಲ್ ಹೊಡಿತಾ ಇದ್ದಾರೆ. ಡೈಲಾಗ್ ಹೇಳ್ಬಿಡಿ ಅಲ್ಲ, ಡೈಲಾಗ್ ಹೇಳ್ಬೋದು, ಪ್ರಾಬ್ಲಮ್ ಇಲ್ಲ, ಹೇಳ್ಬಿಡಿ ಪಟ್ಟ ಅಂತ ಡೈಲಾಗ್ ಹೇಳ್ಬಿಡಿ. ಏನೋ ಹಾಂ, ಅವನಜ್ಜಿ ಅವನಯ್ಯನೇನೇ ಬರಲಿ, ನಿನಗೆ ನಾನಿದ್ದೀನಿ, ನನಗೆ ನೀನಿದೆಯಾ ಅಂತ ಜೀವನ ಪರ್ಯಂತ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡಿದ್ರೇನೆ ಲವ್ ಮಾಡಬೇಕು, ಇಲ್ಲಾಂದ್ರೆ ಲವ್ ಮಾಡಬಾರ್ದು ಅಂತ ಅಂತ ಹೇಳ್ತೀನಿ. ಅದು ತಂದೆ ಮುಂದೆ ಮಗಳ ಜೊತೆ ಕನ್ಫ್ರಂಟೇಷನ್ ಸೀನು. ಹಂಗಿದ್ರೇನೆ ಪ್ರೀತಿ ಮಾಡ್ಬೇಕು, ಇಲ್ಲಾಂದ್ರೆ ಮಾಡ್ಬಾರ್ದು, ಯಾಕೆ ಮಾಡ್ತೀರಾ ಅನ್ನೋ ಒಂದು ಸೀನ್ಗೆ ಅವ್ರಿಗೆ ಹೆಂಗ ಅದು ಕದಲ್ತೋ ಗೊತ್ತಿಲ್ಲ, ವಿಸಿಲ್ ಹೊಡಿತಾ ಇದಾರೆ, ಕಣ್ಣು ಹಿಂಗ್ ಒರ್ಸ್ಕೋತಾ ಇದಾರೆ, ವಿಸಿಲ್ ಹೊಡಿತಾ ಇದಾರೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಅಂಡ್ ಆಲ್ ದ ವೆರಿ ಬೆಸ್ಟ್. ಆಲ್ರೆಡಿ ಸಿನಿಮಾ ಗೆದ್ದಿದೆ, ಇನ್ನೊಂದಷ್ಟು ಜನಕ್ಕೆ, ಇನ್ನ ಜಾಸ್ತಿ ಜನಕ್ಕೆ ಸಿನಿಮಾ ರೀಚ್ ಆಗ್ಲಿ, ಎಲ್ಲರೂ ಸಿನಿಮಾ ನೋಡೋ ತರ ಆಗ್ಲಿ, ಇನ್ನು ದೊಡ್ಡ ಸಕ್ಸಸ್, ಆಲ್ರೆಡಿ ಸಕ್ಸಸ್ ಸಿಕ್ಕಿದೆ, ಸಕ್ಸಸ್ ಇನ್ನ ಜಾಸ್ತಿ ಆಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಲವ್ ರೆಡಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಕನ್ಫ್ಯೂಸ್ ಆಗ್ಬಿಟ್ಟಿದ್ದು ಯಾವುದೋ ತೆಲುಗು ಸಿನಿಮಾ ಅಂತ. ನಮ್ಮ ಕನ್ನಡದವ್ರು, ಅಪ್ಪಟ ನಮ್ಮ ಕನ್ನಡದವ್ರು ಸೇರಿ ಮಾಡಿರುವಂತಹ ಸಿನಿಮಾ ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗಾಗಿ ಇನ್ನೂ ಯಾರೆಲ್ಲ ಸಿನಿಮಾ ನೋಡಿಲ್ಲ, ದಯವಿಟ್ಟು ಥಿಯೇಟರ್ಗೆ ಹೋಗಿ ಲವ್ ರೆಡಿ ಸಿನಿಮಾ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.